ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕ್ಕಳೊಂದಿಗೆ ಕಳೆಯುವ ಒಂದು ಪವಿತ್ರವಾದ ದಿನವನ್ನು ತೋರಿಸುವಂತ ಬಂದಿದ್ದೇವೆ. ದಯವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಆಯ್ತಾ? ನೋಡ್ತಿರಲ್ಲ, ಮಕ್ಕಳನ್ನು ನೋಡ್ಲಿಕ್ಕೆ ಹೋಗುವಾಗ ಏನಾದ್ರೂ ಕೊಂಡೋಗ್ಬೇಕಲ್ಲ. ಅಲ್ಲಿ 80 ಜನ ಮಕ್ಕಳಿದ್ದಾರೆ. ಏನಾದ್ರೂ ಮಕ್ಕಳಿಗೆ ಖುಷಿ ಆಗುವ ಹಾಗೆ 10 ಗಂಟೆಗೆ ತಿಂಡಿ ಕೊಂಡೋಗುವ ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲಿ 80 ಜನರಿಗೆ ಆಗುವಷ್ಟು ವೆಜಿಟೇಬಲ್ ಸಾಂಬಾರ್ ಮಾಡುತ್ತೇನೆ. ನೋಡಿ, ನಿಮಗೂ ಹೆಲ್ಪ್ ಆಗ್ಬೋದು ಇದು. ಈಗ ಒಂದು ಕೋಗಿಲೆಯ ಹಾಡನ್ನು ಕೇಳಿ. ಖುಷಿ ಆಯ್ತಲ್ಲ ಕೇಳುವಾಗ ಕೋಗಿಲೆಯ ಸಾಂಗ್. ನಾನು ಆವಾಗಲೇ ಹೇಳಿದ್ದೇನಲ್ಲ 80 ಜನರಿಗೆ ಆಗುವಷ್ಟು ವೆಜಿಟೇಬಲ್ ಸಾಂಬಾರ್ ಮಾಡುವ ಅಂತ. ಹೇಗೆ ಮಾಡೋದಂತ ಹೇಳುತ್ತೇನೆ ಬನ್ನಿ. ಮೊದಲು ತರಕಾರಿಗಳು, ಆಯ್ತಾ? 2 ಸೌತೆಕಾಯಿ ತಗೊಂಡಿದ್ದೇನೆ, ಅರ್ಧ ಕೆಜಿ ಬೀನ್ಸ್, ಅರ್ಧ ಕೆಜಿ ನುಗ್ಗೆಕಾಯಿ, 1 ಕೆಜಿ ಬದನೆಕಾಯಿ. ಇಷ್ಟು ನಾನು ಹಾಕಿರೋದು. ಮತ್ತೆ ನಿಮಗೆ ಯಾವುದು ಬೇಕು ಅದನ್ನು ಹಾಕ್ಬಹುದು, ಆಯ್ತಾ? ಎಲ್ಲವನ್ನು ಬೇಯಿಸ್ಬೇಕು. ಫಸ್ಟ್ ಮಾತ್ರ ಸೌತೆಕಾಯಿಯನ್ನು ಬೇಯಿಸಿದ್ದೇನೆ, ಅದು ಲೇಟಾಗಿ ಬೇಯೋದಲ್ವಾ, ಅದಕ್ಕೆ. ಮತ್ತೆ ಎಲ್ಲವನ್ನು ಒಂದೊಂದು ಹಾಕಿ ಬೇಯಿಸಿದ್ರೆ ಆಯ್ತು. ಮತ್ತೆ ಬದನೆಕಾಯಿ ಲಾಸ್ಟಿಗೆ ಹಾಕಿ ಬೇಯಿಸಿದ್ರೆ ಆಯ್ತು. ತರಕಾರಿ ಬೆಂದ ಮೇಲೆ 50 ಗ್ರಾಂ ಹುಣಸೆ ಹುಳಿಯನ್ನು ನೀರಿಗೆ ಹಾಕಿ ಹಿಂಡಿ ಅದರ ನೀರನ್ನು ಹಾಕಿದ್ದೇನೆ, ಆಯ್ತಾ? ಇದು ನಾನೇ ಮನೆಯಲ್ಲಿ ತಯಾರಿಸಿದ ಸಾಂಬಾರ್ ಮಸಾಲಾ ಪೌಡರ್. ಇದರಲ್ಲಿ ಅರ್ಧ ಕೆಜಿ ಇದೆ. ಅರ್ಧ ಕೆಜಿ ಕೂಡ ಈ ಸಾಂಬಾರಿಗೆ ಹಾಕ್ಬೇಕು ನಾವು. ಒಳ್ಳೆ ಟೇಸ್ಟ್ ಮತ್ತೆ ಅಷ್ಟೇ ಪರಿಮಳ ಇರ್ತದೆ ಆಯ್ತಾ ಈ ಸಾಂಬಾರು. ಈಗ ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ ಮೆಣಸಿನ ಪುಡಿ ಹಾಕುವ. ಈಗ ನಾನು ಹಾಕಿರೋದು ಸಾಂಬಾರ್ ಪೌಡರ್. ಅರ್ಧ ಕಪ್ ಬೆಲ್ಲ ಹಾಕಿದ್ದೇನೆ. ಮತ್ತೆ ಟೇಸ್ಟ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕಿದ್ರೆ ಆಯ್ತು. ಮತ್ತೆ ಇಲ್ಲಿ ನಾನು ಸಾಂಬಾರ್ ಪೌಡರ್ ಒಮ್ಮೆಲೆ ಹಾಕೋದಿಲ್ಲ, ಟೇಸ್ಟ್ ನೋಡಿಕೊಂಡು ಹಾಕೋದು. ಒಟ್ಟಾರೆ ಅರ್ಧ ಕೆಜಿ ಬೇಕಾಯ್ತು ನನಗೆ ಸಾಂಬಾರ್ ಪೌಡ್ರು. ಈಗ ಒಂದು ಕುದಿ ಬರ್ಲಿ, ಆಯ್ತಾ? ಈ ಸಾಂಬಾರಿಗೆ 2 ತೆಂಗಿನಕಾಯಿ ಬೇಕು. ತುರಿದ ತೆಂಗಿನಕಾಯಿಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಸೋಸಿ ಇದಕ್ಕೆ ಹಾಕಿದ್ದೇನೆ. ಈಗ ಇದಕ್ಕೆ ಅರ್ಧ ಕೆಜಿ ಮಸೂರ್ ದಾಲ್ ಬೇಕು. ಇದನ್ನು ಕುಕ್ಕರಿಗೆ ಸ್ವಲ್ಪ ನೀರು ಮತ್ತೆ ಬೇಳೆ ಹಾಕಿ ಬೇಯಿಸಿಟ್ಟಿದ್ದೆ, ಅದನ್ನು ಹಾಕುವ. ತರಕಾರಿ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೆ, ಮತ್ತೆ ನೋಡಿಕೊಂಡು ಉಪ್ಪನ್ನು ಹಾಕಬೇಕು. ಇದಕ್ಕೆ ಟೋಟಲ್ 2 ಲೀಟರ್ನಷ್ಟು ನೀರು ಹಾಕಿದ್ದೇನೆ. ಇನ್ನು ಸಾಕು, ಒಳ್ಳೆ ಕುದಿ ಬಂದಿದೆ. ಇನ್ನು ಒಗ್ಗರಣೆ ಹಾಕಿದ್ರೆ ಆಯ್ತು, ಅಷ್ಟೇ.
ನಾನು ಇಲ್ಲಿ ಶಾವಿಗೆ ತಗೊಂಡಿದ್ದೇನೆ. ಶಾವಿಗೆ, ಅದಕ್ಕೆ ಒಂದು ಸಾಂಬಾರ್, ಮತ್ತೆ ಮಾಲ್ಟ್ ಅಲ್ಲೇ ಮಾಡ್ತೇನೆ ಹೇಳಿದ್ದೇನೆ. ಇನ್ನು ಹೊರಡುವ ನಾವು ಈಗ ಬೆಳುವಾಯಿಯಲ್ಲಿರುವ ಒಂದು ಆಶ್ರಮಕ್ಕೆ ಹೋಗುತ್ತಿದ್ದೇವೆ. ಅದು ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ ಮತ್ತು ತರಬೇತಿ ಕೇಂದ್ರ. ಬೆಳುವಾಯಿಯಲ್ಲಿ ಕೇಳಿದ್ರೆ ಮೂಡುಬಿದಿರೆಯಿಂದ 8 ಕಿಲೋಮೀಟರ್ ಉಂಟು ಅಲ್ಲಿಗೆ. ನಮಗೆ 42 ಕಿಲೋಮೀಟರ್ ಆಯಿತು. ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತಂತೆ. ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸುತ್ತಂತೆ ಅಲ್ವಾ? ಹೌದಾ ಅಲ್ವಾ? ನೀವೇ ಹೇಳಬೇಕು. ನನ್ನನ್ನು ಕೇಳಿದರೆ ಹೌದಂತಲೇ ಹೇಳುತ್ತೇನೆ. ನಾವೀಗ ಆಶ್ರಮಕ್ಕೆ ಬಂದೆವು. ಇಲ್ಲಿ 80ಕ್ಕಿಂತ ಜಾಸ್ತಿ ಇದ್ದಾರಂತೆ ಮಕ್ಕಳು. ನಾವು ಹೋದ ತಕ್ಷಣ ಪ್ರತಿಯೊಬ್ಬರು ಪ್ರೀತಿಯಿಂದ ಮಾತಾಡಿ ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡ್ರು. ಮಕ್ಕಳಂತೂ ನಾವು ಹೇಳ್ಬೇಕಂತ ಉಂಟಾ? ನಿಮಗೆ ಗೊತ್ತಲ್ವಾ, ಮಕ್ಕಳ ಖುಷಿಯೇ ಬೇರೆ. ಆ ಮುದ್ದಾದ ಮುಖ, ಮುದ್ದಾದ ಕೈಗಳು, ಹೃದಯ ಸ್ಪರ್ಶಿ ನಗುಗಳು, ಪ್ರೀತಿಯ ಹಂಚಿಕೆ. ನಿಜವಾಗಿ ಹೇಳ್ಬೇಕಂದ್ರೆ ಈ ದಿನ ಜೀವನದ ಅರ್ಥವನ್ನು ತಿಳಿಸಿದ ದಿನ ಆಯ್ತಾ ನಮಗೆ. ಈ ಒಂದು ಸುಂದರವಾದ ದಿನವನ್ನು ಆನಂದಿಸೋಣ ಬನ್ನಿ. ಈಗ ಇಲ್ಲಿ ಮಕ್ಕಳನ್ನು ಸಂತೋಷ ಪಡಿಸುವುದಕ್ಕೆ ಒಂದು ಪ್ರೋಗ್ರಾಮ್ ಇಟ್ಟಿದ್ದಾರಂತೆ. ಅದುವೇ ಮ್ಯಾಜಿಕ್ ಶೋ. ಅದನ್ನು ಸ್ವಲ್ಪ ನೋಡಿಕೊಂಡು ಬರೋಣ ಬನ್ನಿ.
ಇನ್ನು ನಾವು ನಮ್ಮ ಗೂಡಿಗೆ ಮರಳಿ ತಿರುಗುತ್ತೇವೆ. ನಿಮ್ಮ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್.